ರಾಜಕಾರಣ ಬದಲಾಗಬೇಕಾದ್ರೆ ಏನು ಜನ ಬಹಳ ಇವತ್ತು ಏನು ಕಷ್ಟಪಡಬೇಕಾಗಿಲ್ಲ ರಾಜ್ಯದಲ್ಲಿ. ಅವರು KRS ಪಕ್ಷವನ್ನು ಬೆಂಬಲಿಸಬೇಕು, KRS ಪಕ್ಷದ ಸದಸ್ಯರಾಗಬೇಕು, KRS ಪಕ್ಷಕ್ಕೆ ದೇಣಿಗೆ ಕೊಡಬೇಕು, KRS ಪಕ್ಷದ ಪರವಾಗಿ ಮಾತಾಡಬೇಕು. ರಾಜ್ಯದ ಜನತೆಯಲ್ಲಿ 30% ಜನ ಅದು ಮತದಾರರಲ್ಲಿ 4.5 ಕೋಟಿ ಇರುವಂತಹ ಮತದಾರರಲ್ಲಿ ಒಂದು 50 ರಿಂದ 70 ಲಕ್ಷ ಜನ ನಾನು KRS ಪಕ್ಷದ ಸದಸ್ಯ, ನಾನು KRS ಪಕ್ಷವನ್ನು ಬೆಂಬಲಿಸ್ತೀನಿ, KRS ಪಕ್ಷ ಮಾಡ್ತಾ ಇರೋದು ಸರಿಯಾಗಿದೆ, ಅವ್ರನ್ನ ನಾವು ಬೆಂಬಲಿಸಬೇಕು, ಈ ಭ್ರಷ್ಟ JCB ಪಕ್ಷನ ತಿರಸ್ಕರಿಸಬೇಕು ಅಂತ ಇಷ್ಟೇ ಜನ ನೋಡಿದ್ರೆ ಮತದಾರರಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗುತ್ತೆ. ದೊಡ್ಡ ಮಟ್ಟದ ಒತ್ತಡ ಈ ಭ್ರಷ್ಟ JDS ಕಾಂಗ್ರೆಸ್ ಬಿಜೆಪಿಗಳ ಮೇಲೆ ದಿನಗಳಲ್ಲಿ ಭ್ರಷ್ಟ JDS ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ರಾಜಕಾರಣಿಗಳು ಇಷ್ಟು ದಿವಸ ಮಾಡ್ಕೊಂಡು ಬಂದಂತ ಅಧಮ ರಾಜಕಾರಣವನ್ನ ಮುಂದುವರಿಸೋದಿಕ್ಕಾಗೋದಿಲ್ಲ. ವಿಶ್ವಾಸ ಇಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಿರುವಂತ ಕೆಲಸದ ಮೇಲೆ ನೀವು ಅದನ್ನ ಗಮನಿಸಿದ್ದೀರಾ, ನೋಡಿದ್ದೀರಾ. ನಾವು ಕಳೆದ 3 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಹೇಗೆ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ರಾಜ್ಯ ಜನತೆಗೆ ಗೊತ್ತಿದೆ. ಇವತ್ತು ಹೊಸದಾಗೇನು ನೋಡಬೇಕಾಗಿಲ್ಲ. ಕಾಂಗ್ರೆಸ್ JDS ಬಿಜೆಪಿಯ ಕಾರ್ಯಕರ್ತರು ಪ್ರಾಮಾಣಿಕತೆಯನ್ನ ಬಯಸುವಂತವರು, ಪ್ರಾಮಾಣಿಕ ರಾಜಕಾರಣವನ್ನ ಬಯಸುವಂತವರು, ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ಕರ್ನಾಟಕವನ್ನ ಕಟ್ಟು ಬಯಸುವಂತವರು, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕವನ್ನ ಕಟ್ಟು ಬಯಸುವಂತವರು, ನೋಡು ಬಯಸುವಂತವರು ಇವತ್ತು KRS ಪಕ್ಷಕ್ಕೆ ಬೆಂಬಲಿಸ್ತಾ ಇದ್ದಾರೆ.